ಬೆಂಗಳೂರಿನ ಜನರಿಗೆ ಶಾಕ್ ಶಾಕ್ ಶಾಕ್. ಹೊಸ ವರ್ಷಕ್ಕೆ ಬಂತು ಹೊಸ ವೈರಸ್. ಚೀನಾದಲ್ಲಿ ಪತ್ತೆಯಾಗಿದ್ದ HMPV ವೈರಸ್ ಇದೀಗ ಬೆಂಗಳೂರಿನಲ್ಲಿಯೂ ಸೋಂಕು ಪತ್ತೆಯಾಗಿದೆ. ಬೆಂಗಳೂರಿನ 8 ತಿಂಗಳಿನ ಮಗುವಿನಲ್ಲಿ ಸೋಂಕು ಪತ್ತೆಯಾಗಿದೆ. ತೀವ್ರ ಜ್ವರದಿಂದ ಬಳಲುತ್ತಿದ್ದ 8 ತಿಂಗಳ ಮಗು ಚಿಕಿತ್ಸೆಗೆಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದ ಪೋಷಕರು, ಆಸ್ಪತ್ರೆಯಲ್ಲಿ ಮಗುವಿನ ರಕ್ತ ಮಾದರಿ ಸಂಗ್ರಹಿಸಿದ ವೈದ್ಯರು. ರಕ್ತ ಪರೀಕ್ಷೆಯಲ್ಲಿ HMPV ವೈರಸ್ ಇರುವುದು ದೃಢವಾಗಿದೆ. ಚೀನಾದಲ್ಲಿ ಪತ್ತೆಯಾಗಿರುವ HMPV ವೈರಸ್ ಡ್ರ್ಯಾಗನ್ ದೇಶದಲ್ಲಿ ಆತಂಕ ಸೃಷ್ಟಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ. ಮಗುವಿಗೆ ತೀವ್ರ ಜ್ವರ ಬಂದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಖಾಸಗಿ ಆಸ್ಪತ್ರೆಯೊಂದಕ್ಕೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಗೆ ಮುಂದಾಗಿದ್ದರು ವೈದ್ಯರು. ಮಗುವಿನ ರಕ್ತದ ಮಾದರಿಯನ್ನ ಪರೀಕ್ಷಿಸಿದ್ದಾರೆ. ಈ ವೇಳೆ ಮಗುವಿನ ರಕ್ತದಲ್ಲಿ HMPV ವೈರಸ್ ಪತ್ತೆಯಾಗಿರುವುದು ತಿಳಿದು ಬಂದಿದೆ. ಬೆಂಗಳೂರಿನ 8 ತಿಂಗಳ ಮಗುವಿನಲ್ಲಿ HMPV ವೈರಸ್ ಇರುವುದು ದೃಢ ಅಂತ ಹೇಳ್ತಾ ಇದ್ದಾರೆ. ಚಿಕಿತ್ಸೆಗೆಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಪೋಷಕರು. ಇದೀಗ ಆಸ್ಪತ್ರೆಯಲ್ಲಿ ಮಗುವಿನ ರಕ್ತ ಮಾದರಿಯನ್ನ ವೈದ್ಯರು ಸಂಗ್ರಹಿಸಿದ್ರು. ರಕ್ತ ಪರೀಕ್ಷೆಯಲ್ಲಿ HMPV ವೈರಸ್ ಇರುವುದು ದೃಢವಾಗಿದೆ. 8 ತಿಂಗಳ ಮಗುವಿಗೆ HMPV ವೈರಸ್ ದೃಢ. ತೀವ್ರ ಜ್ವರದಿಂದ ಬಳಲುತ್ತಿದ್ದ 8 ತಿಂಗಳ ಮಗು ಚಿಕಿತ್ಸೆಗೆಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದ ಪೋಷಕರು, ಆಸ್ಪತ್ರೆಯಲ್ಲಿ ಮಗುವಿನ ರಕ್ತ ಮಾದರಿ ಸಂಗ್ರಹಿಸಿದ ವೈದ್ಯರು. ರಕ್ತ ಪರೀಕ್ಷೆಯಲ್ಲಿ HMPV ವೈರಸ್ ಇರುವುದು ದೃಢವಾಗಿದೆ. ಚೀನಾದಲ್ಲಿ ಪತ್ತೆಯಾಗಿರುವ HMPV ವೈರಸ್ ಡ್ರ್ಯಾಗನ್ ದೇಶದಲ್ಲಿ ಆತಂಕ ಸೃಷ್ಟಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ. ಮಗುವಿಗೆ ತೀವ್ರ ಜ್ವರ ಬಂದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಖಾಸಗಿ ಆಸ್ಪತ್ರೆಯೊಂದಕ್ಕೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಗೆ ಮುಂದಾಗಿದ್ದರು ವೈದ್ಯರು. ಮಗುವಿನ ರಕ್ತದ ಮಾದರಿಯನ್ನ ಪರೀಕ್ಷಿಸಿದ್ದಾರೆ. ಈ ವೇಳೆ ಮಗುವಿನ ರಕ್ತದಲ್ಲಿ HMPV ವೈರಸ್ ಪತ್ತೆಯಾಗಿರುವುದು ತಿಳಿದು ಬಂದಿದೆ. ಬೆಂಗಳೂರಿನ 8 ತಿಂಗಳ ಮಗುವಿನಲ್ಲಿ HMPV ವೈರಸ್ ಇರುವುದು ದೃಢ ಅಂತ ಹೇಳ್ತಾ ಇದ್ದಾರೆ. ಚಿಕಿತ್ಸೆಗೆಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಪೋಷಕರು. ಇದೀಗ ಆಸ್ಪತ್ರೆಯಲ್ಲಿ ಮಗುವಿನ ರಕ್ತ ಮಾದರಿಯನ್ನ ವೈದ್ಯರು ಸಂಗ್ರಹಿಸಿದ್ರು. ರಕ್ತ ಪರೀಕ್ಷೆಯಲ್ಲಿ HMPV ವೈರಸ್ ಇರುವುದು ದೃಢವಾಗಿದೆ. 8 ತಿಂಗಳ ಮಗುವಿಗೆ HMPV ವೈರಸ್ ದೃಢ.